ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಾಗರಾಜು ವಿ ಸರಗೂರು. ಇದು ಸೇಕ್ರೆಡ್ ಹಾರ್ಟ್ ಪ್ರೌಢಶಾಲೆ, ನಾಗನಹಳ್ಳಿ, HD ಕೋಟೆ ತಾಲೂಕು. ಇಲ್ಲಿ ಪ್ರತಿ ವರ್ಷ ಶಾಲಾ ಮಕ್ಕಳಿಗಾಗಿ ಶಾಲಾ ಮಂತ್ರಿಮಂಡಲ ಚುನಾವಣೆ ತುಂಬ ಶಿಸ್ತಿಂದ ನಡೆಯುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇಲ್ಲಿ ಶಾಲಾ ಮಂತ್ರಿಮಂಡಲದ ಚುನಾವಣೆ ನಡೆಯಿತು. ಮಕ್ಕಳು ತುಂಬ ಚೆನ್ನಾಗಿ ಅಭ್ಯರ್ಥಿಗಳಾಗಿ ಭಾಗವಹಿಸಿದರು ಮತ್ತು ಮತದಾರರು ಮಕ್ಕಳು ಸಹ ತುಂಬ ಉತ್ಸಾಹದಿಂದ ಮತವನ್ನು ಚಲಾಯಿಸಿದ್ರು. ಬನ್ನಿ ನಾವು ಈಗ ಒಳಗಡೆ ಹೋಗಿ ಈ ಶಾಲಾ ಮಂತ್ರಿಮಂಡಲದ ಚುನಾವಣೆ ಹೇಗೆ ನಡೀತು, ಮಕ್ಕಳು ಹೇಗೆಲ್ಲ ಭಾಗವಹಿಸಿದ್ರು, ಯಾರ್ಯಾರು ನಿಂತಿದ್ರು ಮತ್ತು ಯಾರ್ಯಾರಿಗೆ ಮಕ್ಕಳು ಓಟ್ ಹಾಕಿದ್ರು, ಓಟ್ ಹಾಕುವಂಥ ಮಹತ್ವ, ಇದನ್ನೆಲ್ಲ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೇಕ್ರೆಡ್ ಹಾರ್ಟ್ ಪ್ರೌಢಶಾಲೆ, ನಾಗನಹಳ್ಳಿ ಶಾಲೆ ಮಂತ್ರಿಮಂಡಲದಲ್ಲಿ ನಿಂತಿರುವುದರಿಂದ ನನಗೆ ಎಲ್ಲರೂ ಓಟ್ ಹಾಕಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೀಗೆ ಮಕ್ಕಳು ನಮ್ಮ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ಹೇಗೆಲ್ಲ ನಡೆಯುತ್ತೆ ಅದೇ ರೀತಿಯಲ್ಲೂ ಸಹ ಇಲ್ಲಿ ನಾಮಪತ್ರ ಸಲ್ಲಿಕೆ, ನಾಮಪತ್ರ ಹಿಂಪಡೆತ ಮತ್ತು ಪ್ರಚಾರ, ಇದೆಲ್ಲ ಮಕ್ಕಳಿಗೆ ಈಗಲಿಂದನೇ ಅರಿವಾಗಲಿ ಅಂತ ಹೇಳಿ ಮಾಡಿರುವಂಥ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ. ಶಾಲಾ ಚುನಾವಣಾ ಮಂತ್ರಿಮಂಡಲದ ನಾಯಕಿಯಾಗಿ ಸ್ಪರ್ಧಿಸುತ್ತಿದ್ದೇನೆ. ಇದು ಶಾಲಾ ಮಂತ್ರಿಮಂಡಲದ ಅಭ್ಯರ್ಥಿಗಳ ಹೆಸರು ಮತ್ತು ಗುರುತು. ದೊಡ್ಡವರು ಸಹ ಈ ರೀತಿ ಉತ್ಸಾಹದಿಂದ ಓಟ್ ಹಾಕೋಕ್ಕೆ ನಿಂತ್ಕೊಳ್ಳಲ್ಲ. ಆಗ ನಿಂತಿದ್ದಾರೆ ನಮ್ಮ ಈ ಶಾಲೆಯ ಮಕ್ಕಳು ಓಟವನ್ನು ಚಲಾಯಿಸೋದಕ್ಕೆ, ತಮ್ಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದಕ್ಕೆ. ನನ್ನ ಹೆಸರು ಮನು. ನಾನು 9ನೇ ತರಗತಿ ಓದುತ್ತಿದ್ದೇನೆ. ಸೇಕ್ರೆಡ್ ಹಾರ್ಟ್ ಪ್ರೌಢಶಾಲೆ, ನಾಗನಹಳ್ಳಿ. ನಮ್ಮ ದೇಶದಲ್ಲಿ 18 ವರ್ಷ ತುಂಬಿದ ನಂತರ ಮತ ಚಲಾಯಿಸುತ್ತಾರೆ. ಆದರೆ ನಮ್ಮ ಶಾಲೆಯಲ್ಲಿ ಈಗ ಮತವನ್ನು ಚಲಾಯಿಸಲು ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ತುಂಬ ಖುಷಿಯಾಯಿತು. ಆದ್ದರಿಂದ ಎಲ್ಲರೂ ಮತವನ್ನು ಚಲಾಯಿಸಿ ಎಂದು ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಯೋಗವತಿ. ನಾವು ಎಲ್ಲರೂ 9th ಸ್ಟ್ಯಾಂಡರ್ಡ್ ಓಟ್ ಹಾಕೋದ್ರಿಂದ ನಮ್ಮ ದೇಶ
ಭದ್ರವಾಗಿರುತ್ತೆ. ನಾವು ಯಾವಾಗಲೂ ಓಟ್ ಹಾಕ್ತಾನೆ ಇರಬೇಕು. ವರ್ಷ ಆದಮೇಲೆ ಓಟ್ ಹಾಕಬೇಕಾಗಿತ್ತು. ನಾವು 8ನೇ ಕ್ಲಾಸ್ಗೆ ಹಾಕ್ತಿದ್ದೀವಿ. ಅದಕ್ಕೆ ಬಟ್ ಹಾಕುವುದು ನಮ್ಮ ಹಕ್ಕು. ಎಲ್ಲರೂ ಮತ ಚಲಾಯಿಸಿ. ನೋಡಿ ಓಟ್ ಹಾಕಿದ್ದೀವಿ. ಹೆಸರು ಶಿವು. ನಾನು 9ನೇ ತರಗತಿ ಓದುತ್ತಿದ್ದೇನೆ. ಇಂದು 2026-27ನೇ ಸಾಲಿನ ಸಾಲ ಚುನಾವಣಾ ಸಂಸತ್ತು ಮಾಡಲಾಗಿತ್ತು. ಇಂದು ನಾವು ಸಂವಿಧಾನದ ಪ್ರಕಾರ 18 ವರ್ಷ ಮೇಲ್ಪಟ್ಟವರು ಮಾಡತಕ್ಕದ್ದಾಗಿತ್ತು. ಆದರೆ ಈ ಸೇಕ್ರೆಡ್ ಹಾರ್ಟ್ ಪ್ರೌಢಶಾಲೆಯಲ್ಲಿ ಇಂದು 8 ಮತ್ತು 9ನೇ ತರಗತಿಯವರು ಓಟನ್ನು ಮಾಡಬಹುದಾಗಿತ್ತು. ಇಂಥ ಚುನಾವಣಾ ಹಕ್ಕನ್ನು ಕೊಟ್ಟ ಟೀಚರ್ಸ್ಗೆ ಧನ್ಯವಾದಗಳು.